ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಿಮಗೆ ಗೊತ್ತದ ಮಿನಿ ಯುದ್ಧ ಈ ವಿಧಾನಸಭೆಯ ಎರಡು ಕಡೆ, ದಕ್ಷಿಣ ದಾವಣಗೆರೆ ಮತ್ತು ನಮ್ಮ ಬಾಗಲಕೋಟೆ, ಎರಡು ಕಡೆ ನಮ್ಮ ಇಡೀ ಸರ್ಕಾರ ವಿರೋಧ ಪಕ್ಷಗಳು ಬಂದು ಯಾವ ರೀತಿಯಾಗಿ ಅಲ್ಲೇ ದುಂಬಡಿ ಹಾಕಿದ್ವು ಮಾಡಿದ್ವು ಅನ್ನೋದನ್ನು ನೀವು ನೋಡಿದಿರಿ. ನೋಡಿ, ಇವತ್ತು ಮತ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಮತದಾರರು. ಭಾಳ ಮಹತ್ವದ ಸಮಯ ರೀ ಇವತ್ತಿನ. ಈಗಾಗಲೇ ನಮಗೆ ಸಾಧ್ಯ ಇರದ ಮತದಾರನ ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಈಗಲೂ ಅದನ್ನು ಹೇಳ್ತಾ ಇದ್ವಿ. ಮತದಾರ ಇವತ್ತು ಹೋಗ್ತಾ ಇದ್ದಾರೆ, ಈಗ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಹೋಗಿರ್ತಾರೆ. ಈಗಾಗಲೇ ಬೆಳಗ್ಗೆ 7 ಗಂಟೆಗಿನ ಸ್ಟಾರ್ಟ್ ಆಗಿದೆ. ದಾವಣಗೆರೆಯಲ್ಲಿ 2,31,072 ಜನ ಮತದಾರರಿದ್ದಾರೆ. ಬಾಗಲಕೋಟೆಯಲ್ಲಿ 2,59,797 ಜನ ಮತದಾರರಿದ್ದಾರೆ. ಇವರೆಲ್ಲ ಇವತ್ತು ಮತ ಹಾಕ್ತಾರೆ. ತಮ್ಮವ್ರು ಯಾರು, ತಮಗೆ ಬೇಕಾದವ್ರು ಯಾರು, ತಮಗೆ ಕೆಲಸ ಮಾಡೋರು ಯಾರು, ಅವ್ರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಸುಸಂದರ್ಭ ಇದು. ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಆ ವಿಲ್ಲನ್ನು, ಆ ಮನಸ್ಸನ್ನು ನಾವು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಇವತ್ತಿನ ಈ ರಾಜಕಾರಣಿಗಳ ಬಗ್ಗೆ, ರಾಜಕೀಯದ ಬಗ್ಗೆ ಈಗ ಮಾತಾಡೋದು ಸಮಯ ಇನ್ನು. ಯಾಕಂದ್ರೆ ಇವತ್ತು ಎಷ್ಟು ಜನ ಪರ್ಸೆಂಟೇಜ್ ಪೋಲ್ ಆಯಿತು, ಎಷ್ಟು ಜನ ಬಂದರು ಹೋದರು, ಇದಂತೆ ರೆಗ್ಯುಲರಾಗಿ ಎಲ್ಲ ಮೀಡಿಯಾದವ್ರು ಮಾಡ್ತಿರ್ತಾರೆ, ಭೇಟಿ ಆಗ್ತಿರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಎಕ್ಸಿಟ್ ಪೋಲು ಆಗ್ತಿರ್ತದೆ. ಇವತ್ತು ಎಕ್ಸಿಟ್ ಪೋಲ್ ಅಂದರೆ ನಿಮ್ಗೆ ಗೊತ್ತದ, ತಮ್ಮ ಮಂದಿನ ಬಿಟ್ಟಿರ್ತಾರೆ ಮೀಡಿಯಾದವರು ಅಥವಾ ಮತ್ತೆ ಯಾರು ತಮ್ಮ ಬೇಕಂತವ್ರನ್ನ ಬಿಟ್ಟುಕೊಂಡು ಒಂದಿಷ್ಟು ನಮ್ಮ ಸಂಸ್ಥೆಗಳದಾವ ಎಕ್ಸಿಟ್ ಪೋಲದ್ದು. ಯಾರು ಗುಪ್ತು ಕೇಳ್ತಾರಂಥವ್ರು. ಕೇಳಿ ನೀವು ಯಾರಿಗೆ ಹಾಕಿದ್ರಿ, ನೀವು ಯಾರಿಗೆ ಹಾಕಿದ್ರಿ ಇಳ್ಕೊಂಡು ಸಾಯಂಕಾಲಕ್ಕೆ ಎಕ್ಸಿಟ್ ಪೋಲ್ ಸ್ಟಾರ್ಟ್ ಆಗ್ತದೆ. ಎಕ್ಸಿಟ್ ಪೋಲಪ್ಪ ಅಂದ್ರೆ ಸಾಯಂಕಾಲ ಇದು ಮುಗಿದ ತಕ್ಷಣ ಮಾಡುವಂಥದ್ದು ಊಹೆಯಪ್ಪ. ಅದೊಂದು ಅದು ಕರೆನ ಆಗ್ತದೆ, ಸುಳ್ಳು ಆಗ್ತದೆ. ಆ ಮಾತು ಬೇರೆ. ಎಷ್ಟೋ ಸಲ ಸುಳ್ಳು ಆಗ್ಯಾವ, ಎಷ್ಟೋ ಸಲ ಸತ್ಯವಾಗಿದ್ದಾವ. ಅದೆಲ್ಲ ಏನಂತಾರೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತೆ, ಕಾಯ್ಕೊಂಡಿರೋದಕ್ಕೆ ಟ್ರಾಯಿಂಗ್ ಮುರಿಯೋದಕ್ಕೆ ಅನ್ನುವಂಥದ್ದು. ಹಾಗೆ ಅದೇನೋ ಇರಲಿ, ಅವುಗಳ ಬಗ್ಗೆ ಈಗ ನೀವು ಹಾಗೆ ನೋಡ್ತಾ ಇರ್ತೀರಿ. ಅದು ನೋಡ್ರಿ. ಈಗಿರೋ ನಿಜವಾಗಿಯೂ ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಆಗಿಬಿಡ್ತು. ಬಾಗಲಕೋಟೆಯಲ್ಲಿ ಏನು ಡೆವಲಪ್ಮೆಂಟಪ್ಪ, ಇಲ್ಲಿವರೆಗೆ ಏನಿತ್ತು ಅಲ್ಲೇ ಆ ಭಾಗದಲ್ಲೇ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಅನ್ನುವಂಗಿತ್ತು, ಹಿಂದುತ್ವ ವರ್ಸಸ್ ಗ್ಯಾರಂಟಿ ಅನ್ನುವಂಗಿತ್ತು ವಾತಾವರಣ ಆರಂಭದಲ್ಲೇ. ಬರ್ತಾ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಅಲ್ಲಿ ಎಂಟ್ರಿಯಾಗಿ ಹಳ್ಳಿಗಳಲ್ಲಿ ಹೋಗಿ ಭೇಟಿಯಾಗಿ ಅಲ್ಲಿ ಏನೇನೋ ಗದ್ದೆಗಳು ಅದಕ್ಕೆ ಇವರ ಕಾರಣ ಅನ್ನೋಂಥ ಆರೋಪಗಳು ವಿರೋಧ ಪಕ್ಷಗಳು ಮಾಡಿದರು. ನಮ್ಮ ರಮೇಶ್ ಗತ್ತಿಯವರು ಅವ್ರು ಹೋದ ನಂತರ ಮತ್ತು ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ರೀ. ಆಲ್ರೆಡಿ ಅವರು ಈಗ ಒಂದು ಹೋರಾಟವನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ರಮೇಶ್ ಗತ್ತಿಯವರು ತಮ್ಮ ಅಸ್ತಿತ್ವ ಉಳಿವಿಗಾಗಿ ಆಗಿರ್ಬೋದು, ಜನಜಾಗೃತಿಗಾಗಿ ಆಗಿರ್ಬೋದು. ಈ ಒಂದು ಇಲ್ಲಪ್ಪ ಅವ್ರ ದೃಷ್ಟಿ ಏನದಪ್ಪ ಅಂತಂದ್ರೆ, ಈ ಜಾರಕಿಹೊಳಿ ಸಹೋದರರು ಏನಪ್ಪ ಅಂದ್ರೆ ಗುಂಡಾಗಿರಿ ಮಾಡ್ತಾರೋ ಮತ್ತೆ ಮಾಡೋದು ತಡೆದು ನಾವು ಬಂದಿದ್ದೀವಿ ಅನ್ನುವಂಗೆ ಅವ್ರು ಮಾತು ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಏನಾಗ್ಯದಪ್ಪ ಅಂತಂದ್ರೆ, ಈ ಬಾಗಲಕೋಟೆಯದ್ದು ನಂತರದಲ್ಲಿ ಏನಾಯ್ತು ನಿಮಗೆ ಗೊತ್ತದ. ಯಡಿಯೂರಪ್ಪ ಮುಂದೆ ಅದರ ವಿರುದ್ಧವಾಗಿ ಸಿದ್ದರಾಮಯ್ಯ ಇದ್ದಿದ್ದು. ನಂತರದಲ್ಲಿ ಯತ್ನಾಳ ಬಂದ ಮೇಲೆ ಇಲ್ಲಿ ದುಡ್ಡು ಹಂಚೋದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ದೀರ್ಘ ಆರೋಪಗಳನ್ನು ಮಾಡಿದರು. ಈ ಸೂಟ್ಗೆ ತುಂಬ ಬಂದಿದ್ದಾರೆ ಅಂತಲೂ ಆರೋಪ ಮಾಡಿದರು. ನೋಡ್ರಿ, ಇಲ್ಲೇ ವಿಚಾರ ಮಾಡಿರಿ. ಯತ್ನಾಳರು ಒಂದು ಕಡೆ, ಸತೀಶ್ ಅವರನ್ನ ಜಾರಕಿಹೊಳಿ ಕುಟುಂಬದವ್ರು ಎಲ್ಲರೂ, ರಮೇಶ್ ಮುಂದೆ ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು, ಅದೇ ಕಾಲಕ್ಕೆ ಬಾಲಚಂದ್ರ ಅವರು, ಇವರೆಲ್ಲರೂ ಒಂದೇ ಕುಟುಂಬದವರು. ಇವರು ಯತ್ನಾಳರು ನೋಡ್ರಿ, ಇಲ್ಲೇ ಆತ್ಮೀಯ ಮಿತ್ರರು ನಮಗೆ ರಮೇಶ್ ಅಂತ ಹೇಳ್ತಾರೆ ಪಾರ್ಟಿ ದೃಷ್ಟಿಯಿಂದ. ಈ ಸೈಡ್ ಸತೀಶ್ ಅವರು ಸುಟ್ಕೇಸ್ ಬಗ್ಗೆ ಮಾತಾಡ್ತಾರೆ. ಏನು ಇವೆಲ್ಲ ದ್ವಂದ್ವ ನಿಲುವುಗಳು ಅಂತೇಳಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಭ್ರಷ್ಟರಿದ್ದಾರೆ ಹಾಗಿದ್ದಾರೆ ಅಂತೇಳಿ. ಇನ್ನುಳಿದ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೊ ಅವ್ರ ಮೇಲೂ ಆರೋಪಗಳಿದ್ದಾವೆ. ಮೊನ್ನೆ ಅವರ ವಿರೋಧಿ ವಿಜಯಪುರದಲ್ಲೇ ಖಾದ್ರಿ ಅನ್ನೋರ ಆರೋಪ ಮಾಡಿದರು. ಅವ್ರ ಮಗನ ಮದುವೆಯಲ್ಲಿ ಎಲ್ಲ ಆಫೀಸರ್ಗಳಲ್ಲಿ ನಿಂತಿಷ್ಟು ಕಂತು ವಸೂಲು ಮಾಡಿದ್ದಾರೆ ಅವರು ಅಂತೇಳಿ ಜೋರ್ದಾರಾಗಿ ಆರೋಪ ಮಾಡಿದರು. ಅಂದರೆ ಇದರ ಅರ್ಥ ಏನು ಮಾಡಿದಾರೋ ಇಲ್ಲೋ ಆ ಮಾತು ಬೇರೆ ಅವ್ರಿಗೆ ಗೊತ್ತು. ಬಟ್ ಅವ್ರು ಆರೋಪ ಮಾಡಿದ್ರಲ್ಲಿ ಸತ್ಯ ಅಂತ ಇರಲೇಬೇಕು. ಯಾಕಂದ್ರೆ ಹೊಗೆ ಅದ ಅಂದ್ರೆ ಅದಕ್ಕೆ ಕೆಳಗೆ ಬೆಂಕಿ ಇರಬೇಕನ್ನುವಂಥ ಒಂದು ನಾನುಡಿ ಈ ದಿಶೆಯಲ್ಲಿ. ಅಂದರೆ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ, ಇಲ್ಲೇ ಯತ್ನಾಳ್ ವರ್ಸಸ್ ಅಂದರೆ ಹಿಂದುತ್ವ ವರ್ಸಸ್ ಗ್ಯಾರಂಟಿ ಸಿದ್ದರಾಮಯ್ಯದು ಈ ರೀತಿ ಬಂದುಬಿಡ್ತು. ಯಡಿಯೂರಪ್ಪನವ್ರ ಬದಿಗೆ ಸರದ ಬಿಟ್ಟಿರಲಿಲ್ಲ. ಆದರೆ ಒಂದಿಲ್ಲಿ ಭಾಳ ಗಂಭೀರವಾಗಿ ಗಮನಿಸ್ಬೇಕಾಗಿದೆ ಏನಪ್ಪ ಅಂದ್ರೆ, ಸಪೋಸ್ ಬಾಗಲಕೋಟೆದು ನಮ್ಮ ಇವ್ರಿಗೆ ಗೆದ್ದರು, BJP ಗೆದ್ದರು ಅಂದ್ರೆ ಆ ಕ್ರೆಡಿಟ ಎಷ್ಟೋ ಯತ್ನಾಳ್ ಹೇಳಿದ್ರು ಸಹಿತ ಯಡಿಯೂರಪ್ಪರಿಗೆ ಹೋಗುವಂಥದ್ದು. ಹೆಸರು ನೀವು ಯತ್ನಾಳ್ ಹೇಳ್ಕೊಳ್ರಿ ಅಂತ ಕರಾರಿಲ್ಲ. ಬಟ್ ಯಡಿಯೂರಪ್ಪರಿಗೆ ಒಂದು ಗರಿ ಏನಾಗ್ತದಪ್ಪ ಅಂದ್ರೆ, ತನ್ನ ಮಗನ ಅಧ್ಯಕ್ಷರಿಂದ ಇನ್ನೊಬ್ಬ ಇಳಿಸೋಕ್ಕೆ ಸಾಧ್ಯ ಇಲ್ಲ, ನಾ ಇದ್ದಾಗ ಆಗ್ತದೆ ಅನ್ನೋಂಥ ಮೆಸೇಜ್ ಕೊಟ್ಟಂಗೆ ಆಗ್ತದೆ. ಅಷ್ಟು ಸತ್ಯದ. ಅದೇನೋ ಆಗಲಿ. ಈಗ ಏನಾಗ್ಯದಪ್ಪ ಅಂದರೆ, ಈಗ ಬಾಗಲಕೋಟೆ ಅನ್ನೋದು
ಇವತ್ತು ಎತ್ತಾಳು ವರ್ಸಸ್ ಸಿದ್ದರಾಮಯ್ಯ ಆಗಿದ್ದು. ಈಗ ಬೆಳಗಾವಿಯ ಈ ಇಬ್ಬರು ನಾಯಕರು, ಬೆಳಗಾವಿಯ ಇಲ್ಲಿ DCC ಬ್ಯಾಂಕಿನ ಸಂದರ್ಭದಲ್ಲಂತೂ ಪೂರ್ತಿಯಾಗಿ ಎದರ ನಿಂತ ಮಾಡಿದಂಥ ಒಂದು ಏನಪ್ಪ ಅಂತಂದ್ರೆ ಯುದ್ಧ ಗೊತ್ತದ. ಇಡೀ ಉತ್ತರ ಕರ್ನಾಟಕ ದೊಡ್ಡ ಸುದ್ದಿ ಆಗಿದೆ DCC ಬ್ಯಾಂಕಿಂದು. ಈಗ ಈ ಬಾಗಲಕೋಟೆಯಲ್ಲಿ ಈಗ ಯಾರಪ್ಪ ಗೆಲ್ತಾರೆ, ಇನ್ನೊಂದು ಈಗ ಗೆಲ್ತದೆ ಸತೀಶ್ ವರ್ಸಸ್ ರಮೇಶ್ ಕತ್ತಿ ಅಂತೇಳಿ. ಇದು ಯಾರೋ ಗೆದ್ದರು ಇಲ್ಲಿ ಒಂದು ವೇಳೆ BJPಗೆ ಐತಪ್ಪ ಅಂದ್ರೆ ಕ್ರೆಡಿಟ್ ರಮೇಶ್ ಕತ್ತಿ ಅವ್ರಿಗೆ ಹೋಗ್ತದೆ. ಬೆಳಗಾವಿಯಲ್ಲಿ ಅವ್ರಿಗೆ ಇನ್ನಷ್ಟು ಬೆಳೆದಕ್ಕೆ ಮಾಡೋದು ಅನುಕೂಲ ಆಗ್ತಾವ. ಅದೇ ಕಾಲಕ್ಕೆ ಜಾರಕಿಹೊಳಿ ಅವ್ರಿಗೂ ಸಹ ಜಾಗೃತರಾಗಿ ಮುಂದಿನ ಹೆಜ್ಜೆ ಏನು ಮಾಡಬೇಕಪ್ಪ, ಮುಂದಿನ ರಾಜಕೀಯ ಏನು ಮಾಡಬೇಕು, ಜನ ನಮ್ಮ ಕಡೆ ಎಷ್ಟು ಒಲವು ಹೋದಾರ. ಮೇಟಿ ಅವ್ರಿಗೆ ಗೆದ್ರಂತೆ ಸಹಜವಾಗಿ ಅದು ಸತೀಶ್ ಅವ್ರಿಗೆ ಗೆಲುವು ಆಗಿಬಿಡ್ತದೆ. ಇವತ್ತು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಲುವು ಇಲ್ಲಿ ಈ ಮತದಾರ ತಮಗೆ ಅನಿಸಿದ್ದನ್ನು ಮತ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಬಾಗಲಕೋಟೆ ಮಾತ್ರ ಕುತೂಹಲಕರ ಆಗ್ಯದ. ಏನಾದರೂ ಯಾರೋ ಗೆಲ್ಲಿ ಯಾರೋ ಸೋಲಿ, ಇವತ್ತು ಮಾತ್ರ ಒಂದಂತಿ ಸತ್ಯದ ಈ ಗೆಲುವು ಸೋಲುಗಳು ಮುಂದಿನ 2028 ಚುನಾವಣೆಗೆ ಒಂದು ದಿಕ್ಸೂಚಿಯನ್ನು ಸೂಚಿಸ್ತಾವ ಅನ್ನುವಂಥ ಮಾತು. ಮತ್ತು ಈಗಾಗಲೇ ಒಂದಿಷ್ಟು ನಮ್ಮ ಸಿದ್ದರಾಮಯ್ಯರು ಅವ್ರಿಗೂ ಭಯ ಅದ, ಒಳಗೆ ಎಲ್ಲೋ ನಾವು ಸೋಲ್ತೀವಿ, ಏನೋ ಮೇಟಿ ಸೋಲ್ಬೋದು ಅನ್ನೋವಂಥದ್ದು. ಅದಕ್ಕೆ ಇದು ನಮ್ಮ ಇದಕ್ಕೆ ಸಂಬಂಧಿಸಿದ್ದಲ್ಲ, ನಾಯಕತ್ವಕ್ಕೆ ಸಂಬಂಧಿಸಿದ್ದಲ್ಲ, ಇದು ಸಾಮಾನ್ಯ ಒಂದು ಪರೀಕ್ಷೆಪ್ಪ ಅನ್ನೋಂಗೆ, ಸಾಮಾನ್ಯ ಒಂದು ಎಲೆಕ್ಷನ್ಪ್ಪ ಅನ್ನೋಂಗೆ ಮಾತಾಡಿದ್ದಾರೆ. ಹೀಗಾಗಿ ಇದು ಒಂದು ಕುತೂಹಲಕರ. ಬಾಗಲಕೋಟೆದಂತೂ ಜನ ಇವತ್ತು ನಿರ್ಧಾರ ಮಾಡ್ತಾಯಿದ್ದಾರೆ. ಇದು ಜೋರ್ದಾರಾಗಿ ಹೋಟೆಲ್ಗಳನ್ನ ಹಾಕ್ತಾ ಇದ್ದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ. ಹಂಗೆ ರೆಗ್ಯುಲರಾಗೆ ಒಂದು ಕಡೆ ಜಬರ್ದಸ್ತಾಗಿ ಮತದಾನ ನಡೆದಿದ್ರೆ, ಇನ್ನೊಂದು ಕಡೆ ಇದು ಚರ್ಚೆಗಳು ನಡೀತಾ ಇದ್ದಾವೆ, ಯಾರು ಆಗ್ಬೋದು ಯಾರು ಬಿಡ್ಬೋದು ಅಂತೇಳಿ. ಬಟ್ ಎಕ್ಸಿಟ್ ಪೋಲ್ದಿಂದ ಒಂದು ಸತ್ಯ ಆಗ್ತದೆ ಇವತ್ತು. ಏನಪ್ಪ ಅಂತಂದ್ರೆ ಈ ಎಕ್ಸಿಟ್ ಪೋಲ್ದಿಂದಾಗೆ ಬಾಗಲಕೋಟೆಯಲ್ಲಿ ಯಾರು ಮುಂದಿದ್ದಾರೆ, ಯಾರು ಸಮೀಪದಲ್ಲಿದ್ದಾರೆ ಅನ್ನೋವಂಥದ್ದು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಯಾರು ಏನೋ ಎಷ್ಟೋ ಪ್ರಯತ್ನ ಮಾಡಿದ್ರು ಈಗ ನಿಮಗೆ ಹೇಳಿದಂಗೆ ಮತದಾನ ಆದ ನಂತರ ಭಾಳಷ್ಟು ಜನ ತಾವು ಯಾವುದಕ್ಕೆ ಅಥವಾ ಯಾರಿಗೆ ಹಾಕಿರ್ತಾರೋ, ಯಾವುದಕ್ಕಂದ್ರೆ ಯಾವ ಪಕ್ಷಕ್ಕೆ, ಯಾರಿಗಾದ್ರೂ ಎತ್ತಂಥ ವ್ಯಕ್ತಿಗೆ ಅದ್ರ ಹೆಸರು ಹೇಳೋದ್ರಲ್ಲೇ ಭಾಳಷ್ಟು ಹಿಂದೇಟಾಗೋದನ್ನು ನಾವು ಸಾಮಾನ್ಯ ನೋಡ್ತೀವಿ. ಮತ್ತು ದಿಟ್ಟವಾಗಿ ಹೇಳಿದವರು ಅವ್ರು ಹೇಳಿದಂಗೆ ಉಳಿದವರೆಲ್ಲ ಹಾಕಿದಾರಂತೂ ಅಲ್ಲ. ಹೀಗಾಗಿ ಒಂದು ಎಕ್ಸಿಟ್ ಪೋಲ್ಪ ಅಂದರೆ ಒಂದು ಸುಮ್ಮನೆ ನಮಗೂ ಏನಪ್ಪ ಅಂದ್ರೆ ವಾರ್ಮಪ್ ಇದ್ದಂಗೆ ಅಲ್ಲಿ ಸುದ್ದಿಗಳನ್ನು ತೆಗೆಯೋದಕ್ಕೆ. ಅದೇ ಕಾಲಕ್ಕೆ ಜನಕ್ಕೆ ಒಂದು ಕುತೂಹಲ ಇರ್ತದೆ, ಮನುಷ್ಯನ ಸ್ವಭಾವ ಯಾರು ಆಗ್ಬೋದು ಯಾರು ಬಿಡ್ಬೋದು ಅಂತೇಳಿ. ಹೀಗಾಗಿ ಬಾಗಲಕೋಟೆಯಲ್ಲಿ ಮಾತ್ರ ಈಗ ಏನು ನಡೆದ ಮೀಟಿ ಗೆದ್ರೆ ಇವತ್ತಿನ ಸ್ಥಿತಿಯೊಳಗೆ ಸತೀಶ್ ಅವ್ರಿಗೆ ಗೌರವ ಹೋಗ್ತದೆ. ಸಪೋಸ್ ನಮ್ಮ ಚರಂದಿ ಮಠರಿಗೆ ಗೆದ್ರೆ ಮೊದಲು ಯತ್ನಾಳ್ರಿಗೆ ಹೋಗ್ತದೆ, ನಂತರ ರಮೇಶ್ ಕತ್ತಿಯವ್ರಿಗೆ ಹೋಗ್ತದೆ. ಯಾಕಪ್ಪ ಅಂದ್ರೆ ಮುಂಬರುವ ದಿನಗಳು 2028 ಸಲುವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಂತೂ ಜಬರ್ದಸ್ತಾಗಿ ತಯಾರಿಗಳು ನಡೆದಿದ್ದಾವೆ. ಯಾಕಂದ್ರೆ ಅದೇನು DCC ಬ್ಯಾಂಕಿನ ಕದನ ಮತ್ತು ಆ ಕದನದೊಳಗೆ ನಿಶ್ಚಿತವಾಗಿಯೂ 2 ಗುಂಪುಗಳು ತಯಾರಾಗಿಬಿಟ್ಟು, ಒಂದು ಕಡೆ ರಮೇಶ್ ಕತ್ತಿಯವರ ಮತ್ತು ಲಕ್ಷ್ಮಣ ಸವದಿಯವರ, ಇನ್ನೊಂದು ಕಡೆಗೆ ನಮ್ಮ ಜಾರಕಿಹೊಳಿ ಸಹೋದರರ, ಇವೆಲ್ಲನೂ ಬಂದು ಇವತ್ತು ಬೆಳಗಾವಿ ಒಂದು ರೋಚಕ ಹಂತಕ್ಕೆ ಬಂದಂಥದ್ದು. ಮತ್ತು ಇದೇ ಕಾಲಕ್ಕೆ ನಿಧಾನಕ್ಕೆ ಇಡೀ ಬೆಳಗಾವಿಯನ್ನು ತಮ್ಮ ಸುಪರ್ತಿ, ಬೆಳಗಾವಿ ಜಿಲ್ಲೆಯನ್ನು ತಮ್ಮ ಸುಪರ್ತಿ ತೆಗೆದುಕೊಳ್ಬೇಕು ಅನ್ನುವಂಥ ತಯಾರಿ ಮಾಡಿ ಆ ವಿಷಯದಲ್ಲಿ ಯಶಸ್ಸಾದಂಥವ್ರಿಗೆ, ಯಶಸ್ಸಾದಂಥ ಜಾರಕಿಹೊಳಿ ಅವರಿಗೆ ಇವತ್ತು ಅವ್ರಿಬ್ಬರಿಗೂ ತಂಡನು ಗಟ್ಟಿಮುಟ್ಟೆ ನಾವು ನಿಮ್ಮನ್ನು ವಿರೋಧಿಸ್ತೀವಿ ಅನ್ನೋದನ್ನು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜೋರು ಹಿಡಿತಾ ಇದೆ. ಅದು ಈ ರೀತಿ ನಡೆದರೆ ಇಲ್ಲೇ ನಮ್ಮ ಬಾಗಲಕೋಟೆಯಲ್ಲಿ ಬೆಳಗಾವಿ ರಾಜಕೀಯ ನಮ್ಮಲ್ಲಿ ಬರೋದು ಬೇಡ ಅನ್ನುವಂಥ ಮಾತಾಡೋ ಮೂಲಕ ರಮೇಶ್ ಕತ್ತಿ ಅವರು ಸಹಜವಾಗಿ ಅಲ್ಲೇ ತಾವು ಸಪ್ರೇಟ್ ಅಂತ ಒಂದು ರಾಜಕಾರಣ ಮಾಡಬಲ್ಲಿವು ಅನ್ನುವಂಥದ್ದು ಭಾಷೆ. ರಮೇಶ್ ಕತ್ತಿಯವರು ಒಂದಿಷ್ಟು ಉತ್ತರ ಕರ್ನಾಟಕದ ಬಿರುಸ್ತಾನೆ ಇರ್ಬೋದು, ಬಟ್ ಅವರಲ್ಲೇ ಹೇಳೋದನ್ನು ನೋಡಿದಾಗ ಸಹಜವಾಗಿ ರಾಜಕೀಯ ಅಸ್ತಿತ್ವ ಸಲುವಾಗಿ ತಾವಾಗಿರ್ಬೋದು, ತಮ್ಮ ಕುಟುಂಬ ಆಗಿರ್ಬೋದು, ನಾವು ಜೋರ್ದಾರದ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಮೌನಿದ್ರು ಸಹಿತ ಎಷ್ಟು ಮಾತಾಡಬೇಕು ಅಷ್ಟು ಅರಕಾಗೆ ಹೌದಪ್ಪ ನಾವು ನಮ್ಮ ಪ್ರತಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಅನ್ನೋಂಗೆ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಈ ಬಾಗಲಕೋಟೆಯ ಚುನಾವಣೆ ಭಾಳಷ್ಟು ಪ್ರಮಾಣದಲ್ಲೇ ಇವತ್ತು ವಿಶೇಷವಾಗಿ ಒಂದು ಖಚಿತವಾದಂಥ ನಿಲುವನ್ನು ರಾಜ್ಯಕ್ಕೆ ತಿಳಿಸ್ತದೆ. ಇದರಲ್ಲಿ ಯಾವ ಪಕ್ಷ ಗೆದ್ರೂ ಆ ಪಕ್ಷ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸ್ಬೋದು ಅಂತ ತರ್ಕ ಮಾಡ್ತೀವಿ ಅಷ್ಟೇ. ತರ್ಕ ಎಲ್ಲ ವಾಸ್ತವವಲ್ಲ, ವಾಸ್ತವ್ಯದಲ್ಲಿ ತರ್ಕವೂ ಅಲ್ಲ. ಅದು ತರ್ಕ ಸತ್ಯಕ್ಕೆ ಸಮೀಪ ಇರ್ತದೆ ಅನ್ನೋದು ಒಂದು ಸಾಮಾನ್ಯ ಮಾತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯಕ್ಕಾಗಿ ವಂದನೆಗಳು.